ಅವನಲ್ಲಿ. ಹಾಯ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಿ ನೋಡಿದರೆ ಅಲ್ಲಿ ನೂರಾರು ಕಥೆಗಳು ಸಿಗುತ್ತವೆ. ಕೆಲವರದ್ದು ಯಶಸ್ಸಿನ ಕಥೆ ಆದರೆ ಮತ್ತೆ ಕೆಲವರದ್ದು ಅಪೂರ್ಣಗೊಂಡ ಕನಸುಗಳ ಸತ್ಯಕಥೆ ಇದೆ. ನಟನೆಯ ಜಗತ್ತು ಎಂಥದ್ದು ಎಂದರೆ ಇಲ್ಲಿ ಬೆಳಕಿನ ಕೆಳಗೆ ನಿಂತಾಗ ಇಡೀ ಜಗತ್ತೇ ನಮ್ಮನ್ನು ನಮಿಸುತ್ತದೆ. ಆದರೆ ಅದೇ ಬೆಳಕು ಆರಿದ ತಕ್ಷಣ ನೆರಳು ಕೂಡ ದೂರವಾಗುತ್ತದೆ. ಅಂಥದ್ದೇ ಒಂದು ಚಂದನವನದ ರೋಚಕ ಹಾಗೂ ಭಾವನಾತ್ಮಕ ಮತ್ತು ಆಶ್ಚರ್ಯಕರ ಪಯಣದ ಹೆಸರು ಕುಮಾರ್ ಗೋವಿಂದ್. 90ರ ದಶಕದಲ್ಲಿ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ, ಗಾಡ್ಫಾದರ್ ಬೆಂಬಲವಿಲ್ಲದೆ ಗಾಂಧಿನಗರದ ಬೀದಿ ಮೆಟ್ಟಿದ ಒಬ್ಬ ಸಣ್ಣ ಹಳ್ಳಿಯ ಹುಡುಗ ಇಡೀ ಕರ್ನಾಟಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದು ಸಣ್ಣ ವಿಷಯವನ್ನಲ್ಲ. ಸ್ನೇಹಿತರೆ, ಕುಮಾರ್ ಗೋವಿಂದ್ ನೀವು ನೋಡಿರ್ಬೋದು, 90ರ ದಶಕದಲ್ಲಿ ಫೇಮಸ್ ನಟ. ಆದರೆ ಸಿನಿಮಾ ಅವಕಾಶಗಳು ಇಲ್ಲದೆ ಇಂದಿಗೂ ಕೂಡ ಮೇಲಕ್ಕೆ ಬರಲಿಲ್ಲ. ಸ್ನೇಹಿತರೆ, ಕುಮಾರ್ ಗೋವಿಂದ್ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕಣ್ಮ ಹತ್ತಿರದ ಒಂದು ಪುಟ್ಟ ಹಳ್ಳಿ, ಅಲ್ಲಿ ಜನಿಸ್ತಾರೆ. ಯಾವುದೇ ರಂಗಭೂಮಿ ಪರಂಪರೆಯಾಗಲಿ ಸಿನಿಮಾ ಜಗತ್ತಿನ ನಂಟಾಗಲಿ ಇಲ್ಲದ ತೀರಾ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದ ಮಗು ಕುಮಾರ್ ಗೋವಿಂದ್. ಬಾಲ್ಯದಲ್ಲೇ ಇವರ ಕಣ್ಣುಗಳಲ್ಲಿ ಬೆಳ್ಳಿ ಪರದೆ ಮೆರುಗು ತುಂಬಿತ್ತು. ಆದರೆ ಹಳ್ಳಿಯ ಬಡತನ ಮತ್ತು ಕುಟುಂಬದ ಪರಿಸ್ಥಿತಿ ಇವರ ಕನಸುಗಳಿಗೆ ಕನ್ನಡಿ ಹಿಡಿಯುವಂತಿರಲಿಲ್ಲ. ಮನೆಯಲ್ಲಿ ಸಪೋರ್ಟ್ ಇರಲಿಲ್ಲ, ಕೈಯಲ್ಲಿ ಅರ್ಧ ಪೈಸೆಯೂ ಇರಲಿಲ್ಲ. ಆದರೂ ನಟನಾಗಬೇಕು ಎನ್ನುವ ತೀವ್ರ ಆಟ ಇವರನ್ನು ಬೆಂಗಳೂರಿನತ್ತ ಹೆಜ್ಜೆ ಹಾಕುವಂತೆ ಮಾಡುತ್ತೆ. ಗಾಂಧಿನಗರಕ್ಕೆ ಬಂದ ಹೊಸದರಲ್ಲಿ ಇವರು ಪಟ್ಟ ಕಷ್ಟಗಳು ಒಂದೆರಡಲ್ಲ. ಬಸ್ ಚಾರ್ಜ್ಗೂ ಕಾಸಿಲ್ಲದೆ ಪ್ರೊಡಕ್ಷನ್ ಆಫೀಸ್ಗಳ ಮುಂದೆ ಮಳೆ ಬಿಸಿಲನ್ನದೇ ಕಾಯ್ತಾ ನಿಲ್ಲಬೇಕಿತ್ತು. ದಿನಪತ್ರಿಕೆ ಸಿನಿಮಾ ಜಾಹೀರಾತುಗಳನ್ನು ನೋಡಿ ಆಫೀಸ್ ಹುಡುಕಿಕೊಂಡು ಹೋಗಿ ನಟನೆಯ ಅವಕಾಶಕ್ಕಾಗಿ ಇವರು ಕೈ ಮುಗಿದು ನಿಂತ ದಿನಗಳು ಇವರ ಬಾಲ್ಯದ ಕನಸಿಗೆ ತಂದೊಡ್ಡಿದ ಸವಾಲುಗಳು ಕೂಡ ಆಗಿದ್ವು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಯಾವುದೇ ಪ್ರಭಾವವಿಲ್ಲದೆ ಈ ಹುಡುಗನಿಗೆ ಕಾಲ ಒಂದು ದೊಡ್ಡ ಅವಕಾಶ ತಂದುಕೊಟ್ಟಿತ್ತು. ಅಂದು ಇನ್ನು ದಿಗ್ದರ್ಶಕನಾಗಿ ತನ್ನ ಗಟ್ಟಿ ಹೆಜ್ಜೆ ಗುರುತು ಮೂಡಿಸಲು ಹೆಣಗಾಡುತ್ತಿದ್ದ ಉಪೇಂದ್ರ ಅಲಿಯಾಸ್ ಉಪ್ಪಿ ತಮ್ಮ ಚೊಚ್ಚಲ ನಿರ್ದೇಶನದ ಶ್ ಚಿತ್ರಕ್ಕೆ ಹೊಸ ಮುಖದ ಹುಡುಕಾಟದಲ್ಲಿ ಇದ್ದರು. ಆ ಸಮಯದಲ್ಲಿ ಉಪೇಂದ್ರ ಕಣ್ಣಿಗೆ ಬಿದ್ದಿದ್ದೆ ಕುಮಾರ್ ಗೋವಿಂದ್. ಯಾವುದೇ ತರಬೇತಿ ಇಲ್ಲದಿದ್ದರೂ ಇವರಲ್ಲಿದ್ದ ಹಸಿವನ್ನು ಗುರುತಿಸಿ ಉಪ್ಪಿ ಕುಮಾರ್ ಗೋವಿಂದ್ ಅವರನ್ನು ನಾಯಕನಾಗಿ ಆಯ್ಕೆ ಮಾಡ್ತಾರೆ. 1993ರಲ್ಲಿ ಶ್ ಎನ್ನುವ ಸಿನಿಮಾ ಬೆಳ್ಳಿ ಪರದೆಗೆ ಅಪ್ಪಳಿಸಿತ್ತು. ಅದು ಬರೀ ಸಿನಿಮಾವಾಗಿರಲಿಲ್ಲ, ಸ್ಯಾಂಡಲ್ವುಡ್ನಲ್ಲಿ ಸೃಷ್ಟಿಯಾದ ಒಂದು ಸುನಾಮಿ. ಸಸ್ಪೆನ್ಸ್ ಥ್ರಿಲ್ಲರ್ ಶೈಲಿಯ ಈ ಚಿತ್ರ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿತ್ತು. ಕಾಲೇಜು ಹುಡುಗರಿಂದ ಹಿಡಿದು ಮುದುಕರವರೆಗೆ ಕುಮಾರ್ ಗೋವಿಂದ್ ಹೆಸರನ್ನು ಜಪಿಸಲು ಶುರು ಮಾಡಿದರು. ಯಾವುದೇ ಸಪೋರ್ಟ್ ಇಲ್ಲದೆ ಬಂದ ಹುಡುಗ ಏಕಾಏಕಿ ಓವರ್ನೈಟ್ ಸ್ಟಾರ್ ಆಗಿ ಬಿಟ್ಟಿದ್ರು. ಹಾಗೆ ಶ್ ಚಿತ್ರ ಅಚ್ಚರಿ ಇಟ್ಟಾದ ಮೇಲೆ ಉಪೇಂದ್ರ ಮತ್ತು ಕುಮಾರ್ ಗೋವಿಂದ್ ಕಾಂಬಿನೇಷನ್ಗೆ ಭಾರಿ ಬೇಡಿಕೆ ಬಂತು. ಉಪೇಂದ್ರ ತಮ್ಮ ಮುಂದಿನ ಮಾಸ್ಟರ್ ಪೀಸ್ ಚಿತ್ರಕ್ಕಾಗಿ ಕಥೆಯೊಂದನ್ನು ಸಿದ್ಧಪಡಿಸಿದರು. ಆ ಕತೆ ಓಂ. ಹೌದು, ಉಪ್ಪಿ ಮೊದಲು ಓಂ ಸಿನಿಮಾದ ಕಥೆಯನ್ನು ಹೇಳಿದ್ದು ಮತ್ತು ಹೀರೋ ಆಗಿ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ಇದೇ ಕುಮಾರ್ ಗೋವಿಂದ್ ಅವರನ್ನು. ಉಪೇಂದ್ರ ಅವರು ಕುಮಾರ್ ಗೋವಿಂದ್ ಹತ್ತಿರ ಬಂದು, ಈ ಸಿನಿಮಾ ನಿನ್ನ ಇಡೀ ಕೆರಿಯರನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತದೆ, ಇದನ್ನು ಒಪ್ಕೊ ಎಂದು ಕಟುವಾಗಿ ಹೇಳಿದ್ರಂತೆ. ಆದರೆ ಆ ಸಮಯದಲ್ಲಿ ಕುಮಾರ್ ಗೋವಿಂದ್ ಸುತ್ತಲೂ ಇದ್ದ ಕೆಲವರ ಮಾತುಗಳು, ಕಾನ್ಸ್ಟಿಟ್ ಸಮಸ್ಯೆಗಳು ಹಾಗೂ ನಿರ್ಧಾರ ಕೈಗೊಳ್ಳುವಲ್ಲಿ ಆದ ಸಣ್ಣ ಎಡವಟ್ಟಿನಿಂದಾಗಿ ಇವರು ಉಪ್ಪಿ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆ ಒಂದೇ ಒಂದು ನಿರ್ಧಾರ ಕುಮಾರ್ ಗೋವಿಂದ್ ಅವರ ಚಲನಚಿತ್ರ ಜೀವನದ ಪಥವನ್ನೇ ಕಸಿದು ಹಾಕಿತ್ತು. ನಂತರ ಹೋಮ್ ಸಿನಿಮಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕೈ ಸೇರಿ ಭಾರತೀಯ ಚಿತ್ರರಂಗದಲ್ಲೇ ಸಾರ್ವಕಾಲಿಕ ದಾಖಲೆ ಬರೆದ ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಯಿತು. ಒಂದು ವೇಳೆ ಕುಮಾರ್ ಗೋವಿಂದ್ ಓಂ ಮಾಡಿದರೆ ಇಂದಿನ ಸ್ಯಾಂಡಲ್ವುಡ್ ಇತಿಹಾಸವೇ ಬೇರೆಯಾಗಿರ್ತಿತ್ತೇನೋ. ಸ್ನೇಹಿತರೆ, ಓಂ ಕೈತಪ್ಪಿ ಹೋಯಿತು ಎಂಬ ಬೇಸರದಲ್ಲಿದ್ದಾಗ ಕುಮಾರ್ ಗೋವಿಂದ್ ಅವರ ಬಾಗಿಲು ತಟ್ಟಿದ್ದು ಅನುರಾಗ ಸಂಗಮ. ರಮೇಶ್ ಅರವಿಂದ್ ಮತ್ತು ಸುಧಾರಾಣಿ ಜೊತೆಯಾಗಿ ಅಭಿನಯಿಸಿದ ಸಿನಿಮಾ ಬಿಡುಗಡೆಯಾಗಿ ಕನ್ನಡಿಗರ ಕಣ್ಣಲ್ಲಿ ನೀರು ತರಿಸಿತ್ತು. ಓ ಮಲ್ಲಿಗೆ ನಿನ್ನೊಂದಿಗೆ. ಸುಂದರ್ನಾಥ್ ಸುಂದರ್ ಅವರ ಅದ್ಭುತ ಸಂಗೀತ, ಕುಮಾರ್ ಗೋವಿಂದ್ ಅವರ ಅಮಾಯಕ ನಟನೆ ಈ ಚಿತ್ರಕ್ಕೆ ಜೀವಾಳವಾಯಿತು. ಸಿನಿಮಾ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿತು. ಅಂದಿನ ಕಾಲಘಟ್ಟದಲ್ಲೇ ಈ ಸಿನಿಮಾ ಸುಮಾರು 30 ಕೋಟಿಗೂ ಅಧಿಕ ಬಿಸ್ನೆಸ್ ಮತ್ತು ಲಾಭವನ್ನು ತಂದುಕೊಟ್ಟಿತ್ತು. ಮುದ್ದಾಗವಳೆ ಗೊತ್ತಾ? ನೀನೊಂದ್ಸಾರಿ ನೋಡ್ಬೇಕು ತಾತ, ಅವಳನ್ನ ನೋಡ್ತಾ ಇದ್ರೆ. ಆದರೆ ಗಾಂಧಿನಗರದ ಹಳೆಯ ವಿತರಕರು ಇಂದಿಗೂ ನೆನಪಿಸಿಕೊಳ್ತಾರೆ ಈ ಸಿನಿಮಾ ಕುಮಾರ್ ಗೋವಿಂದ್ ಅವರನ್ನು ಬರೀ ಮಾಸ್ ನಟನಾಗಿ ಅಲ್ಲದೆ ಅತ್ಯುತ್ತಮ ನಟನನ್ನಾಗಿ ಕೂಡ ಸಾಬೀತುಪಡಿಸಿತು ಅಂತ. ಆದರೆ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನೀಡಿದ ನಂತರವೂ ಕುಮಾರ್ ಗೋವಿಂದ್ ಅವರಿಗೆ ಗಾಂಧಿನಗರದಲ್ಲಿ ಸಾಲು ಅವಕಾಶಗಳು ಬರಲಿಲ್ಲ.
ಇಂದಿನಂತೆ ಒಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಅವರ ಪರವಾಗಿ ಮಾತನಾಡಲು ಯಾವುದೇ ಸಿನಿಮಾ ಹಿನ್ನೆಲೆಯ ಕುಟುಂಬ ಅಥವಾ ಪ್ರಭಾವಿ ಗಾಡ್ ಫಾದರ್ಗಳು ಇರಲಿಲ್ಲ. ರಮೇಶ್, ನೀನ್ ತುಂಬಾ ಅದೃಷ್ಟವಂತ ಕಣ. ತುಂಬಾ ಚೆನ್ನಾಗಿದ್ದಾಳೆ. ಕುಮಾರ್ ಗೋವಿಂದ್ ಹಿಟ್ ಸಿನಿಮಾ ಕೊಟ್ಟ ಮೇಲೆಯೂ ಇವರನ್ನು ಪಕ್ಕಕ್ಕೆ ಸರಿಸುವ ಕೆಲಸ ಗಾಂಧಿನಗರದ ಆಂತರಿಕ ರಾಜಕೀಯದಿಂದ ನಡೆಯಿತು. ಸರಿಯಾದ ಮಾರ್ಗದರ್ಶನ ಸಿಗದೆ ಒಳ್ಳೆಯ ಕಥೆಗಳನ್ನು ಆಯ್ಕೆ ಮಾಡಲು ಬೆಂಬಲವಿಲ್ಲದೆ ಕುಮಾರ್ ಗೋವಿಂದ್ ಅವರಿಗೆ ಬರಬೇಕಾಗಿದ್ದ ದೊಡ್ಡ ದೊಡ್ಡ ಅವಕಾಶಗಳು ಬೇರೆ ನಟರ ಪಾಲಾದವು. ಹಂತ ಹಂತವಾಗಿ ಕುಮಾರ್ ಗೋವಿಂದ್ ಚಿತ್ರರಂಗದ ಮುಖ್ಯವಾಹಿನಿಯಿಂದ ದೂರವಾಗತೊಡಗ್ತಾರೆ. ಆದರೆ ಕುಮಾರ್ ಗೋವಿಂದ್ ಸೋಲೊಪ್ಪಿಕೊಳ್ಳಲಿಲ್ಲ. ಬೆಳ್ಳಿ ಪರದೆ ತಮಗೆ ತಂದೊಡ್ಡಿದ್ದ ಸವಾಲನ್ನು ಅವರು ಉದ್ಯಮ ಕ್ಷೇತ್ರದಲ್ಲಿ ಎದುರಿಸಿದರು. ನಟನೆಯಿಂದ ಬಂದ ಹಣ ಹಾಗೂ ತಮ್ಮ ಬುದ್ಧಿವಂತಿಕೆಯಿಂದ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದರು. ಕಷ್ಟಪಟ್ಟು ದುಡಿದು ಇಂದು ಬೆಂಗಳೂರು ಹಾಗೂ ತಮ್ಮ ಸ್ವಂತ ಊರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ, ಜಮೀನು ಮತ್ತು ಸ್ವಂತ ಮನೆಗಳನ್ನು ಸಂಪಾದಿಸಿದ್ದಾರೆ. ಸಿನಿಮಾದಲ್ಲಿ ದೊಡ್ಡ ನಟನಾಗಿ ಸಾಲು ಸಾಲು ಅವಕಾಶ ಸಿಗದಿದ್ದರೂ ಒಬ್ಬ ಸಫಲ ಉದ್ಯಮಿಯಾಗಿ ಗೌರವಾನ್ವಿತ ವ್ಯಕ್ತಿಯಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇಂದಿಗೂ ಕಿರುತೆರೆ ಹಾಗೂ ಕೆಲ ಸ್ವಂತ ನಿರ್ಮಾಣದ ಸಿನಿಮಾಗಳ ಮೂಲಕ ತಮ್ಮ ನಟನೆಯ ಆಸೆಯನ್ನು ಇಂದಿಗೂ ಜೀವಂತವಾಗಿಟ್ಟುಕೊಂಡಿದ್ದಾರೆ. ರಮೇಶ್, ಅಪ್ಪ ಅಮ್ಮ ದೇವ್ರ ಸಮಾನ ಕಣ. ಇನ್ನು ಸ್ನೇಹಿತರೆ, ಇಲ್ಲಿ ಇನ್ನೊಂದು ರೋಚಕ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಅದೇ ಕುಮಾರ್ ಗೋವಿಂದ್ ಅವರಿಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗಿದ್ದ ಒಂದು ಒಡನಾಟ. ಅನುರಾಗ ಸಂಗಮದ ಯಶಸ್ಸಿನ ನಂತರ ಸ್ವತಃ ವಿಷ್ಣುದಾದ ಅವರೇ ಕುಮಾರ್ ಗೋವಿಂದ್ ಅವರ ನಟನೆಯನ್ನು ಮೆಚ್ಚಿ ಕರೆದು ಬೆನ್ನು ತಟ್ಟಿದರು. ಅಷ್ಟೇ ಅಲ್ಲ, ನಿನ್ನಲ್ಲಿ ಒಳ್ಳೆಯ ಸಾಧ್ಯತೆ ಇದೆ, ಗಾಂಧಿನಗರದ ರಾಜಕೀಯಕ್ಕೆ ಬೇಸರ ಮಾಡಿಕೊಳ್ಳಬೇಡ ಎಂದು ಧೈರ್ಯ ತುಂಬಿದ್ರಂತೆ. ತದನಂತರ ವಿಷ್ಣುವರ್ಧನ್ ಅವರ ಜೊತೆ ಅಪರೂಪದ ಅವಕಾಶ ಕುಮಾರ್ ಗೋವಿಂದ್ ಅವರಿಗೆ ಸಿಗುತ್ತೆ. ಸೆಟ್ನಲ್ಲಿ ವಿಷ್ಣುದಾದ ಇವರನ್ನು ತಮ್ಮ ಸ್ವಂತ ತಮ್ಮನಂತೆ ನೋಡಿಕೊಳ್ಳುತ್ತಿದ್ದರು. ದೊಡ್ಡ ನಟರೊಡನೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸಿಕ್ಕಾಗಲೂ ಸಹ ದುರದೃಷ್ಟವಶ ಚಿತ್ರರಂಗದ ಲಾಬಿ ಇವರನ್ನು ಮುಂದೆ ಬೆಳೆಯಲು ಬಿಡಲಿಲ್ಲ. ಆ ಸಮಯದಲ್ಲಿ ಕುಮಾರ್ ಗೋವಿಂದ್ ಸ್ವತಃ ಸಿನಿಮಾ ನಿರ್ಮಾಣಕ್ಕೂ ಕೈಹಾಕಿ ಮಿಂಚು ಎನ್ನುವ ಚಿತ್ರವನ್ನು ನಿರ್ಮಿಸಿ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಿದರು. ನಾನು ತಗೊಂಡಿದ್ದು 20,000 ರೂಪಾಯಿ ಮಾತ್ರ. ಅದನ್ನ ಕಷ್ಟಪಟ್ಟು ದುಡಿದು ತೀರಿಸ್ಬಿಡ್ತೀನಿ ಸರ್. ಸೊ ಸ್ನೇಹಿತರೆ, ಯಾವುದೇ ಬೆಂಬಲವಿಲ್ಲದೆ ಹಳ್ಳಿಯಿಂದ ಬಂದು ಉಪೇಂದ್ರ ಅವರಂಥ ದೈತ್ಯ ನಿರ್ದೇಶಕನಿಗೆ ಮೊದಲ ಹೀರೋ ಆಗಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಉಳಿದು ಹೋಗುವ ಶಿವ್ ಮತ್ತು ಅನುರಾಗ ಸಂಗಮದಂಥ ಕಲ್ಟ್ ಸಿನಿಮಾಗಳನ್ನು ನೀಡಿದ ಕುಮಾರ್ ಗೋವಿಂದ್ ಅವರ ಜೀವನ ಪ್ರತಿಯೊಬ್ಬರಿಗೂ ಒಂದು ಪಾಠ. ಅವಕಾಶಗಳು ಸಿಗದಿದ್ದಾಗ ಕುಗ್ಗಿ ಹೋಗದೆ ಸಿಕ್ಕಿದ್ದನ್ನು ಗೌರವಿಸಿ ಸ್ವಂತ ಬಲದಿಂದ ಹೊಸ ಹಾದಿ ಕಂಡುಕೊಂಡ ಅವರ ಈ ಪಯಣ ನಿಜಕ್ಕೂ ಸ್ಫೂರ್ತಿದಾಯಕ ಅನ್ನಬಹುದು. ಸೊ ಸ್ನೇಹಿತರೆ, ಇವರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಲೈಫ್ ಸ್ಟೋರೀಸ್ ಹಾಗೂ ಟ್ರೆಂಡಿಂಗ್ ವಿಡಿಯೋಗಳು ಬೇಕು ಅಂದರೆ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.